ಜಗ 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 ಜಗಿಸುವ ಮೆಗಾ ಬಂಗಾರದ ಬೇಟೆಗೆ ಸ್ವಾಗತ ಸುಸ್ವಾಗತ. ನಿನ್ನೆಯ ಮೆಗಾ ಬಂಗಾರದ ಬೇಟೆಯಲ್ಲಿ 5 ಟೀಮ್ಸ್ ಭಾಗವಹಿಸಿದ್ರು. ಅದರಲ್ಲಿ ಕಾರಲ್ ಮತ್ತೆ ಎಮರಲ್ಡ್ ಹೊರಗಡೆ ಹೋಗಿದ್ದಾರೆ. ಅವರು ಬರೀ ಕೈಯಲ್ಲಿ ಹೋಗ್ಲಿಲ್ಲ, 15 ಗ್ರಾಮ್ ಮತ್ತು 20 ಗ್ರಾಮ್ ಬಂಗಾರನ ಜೊತೆಲಿ ತಗೊಂಡು ಹೋಗಿದ್ದಾರೆ. ಇವತ್ತು ನಮ್ಮ ಜೊತೆ ಪರ್ಲ್ ಟೀಮ್, ರೂಬಿ ಟೀಮ್ ಮತ್ತು ಡೈಮಂಡ್ ಟೀಮ್ಸ್ ಇದ್ದಾರೆ. ಪರ್ಲ್ ಟೀಮ್ನ ಸ್ಕೋರ್ 12,000 ಪಾಯಿಂಟ್ಸ್, ರೂಬಿ ಟೀಮ್ನ ಸ್ಕೋರ್ 14,000 ಪಾಯಿಂಟ್ಸ್ ಮತ್ತು ಡೈಮಂಡ್ ಟೀಮ್ನ ಸ್ಕೋರ್ 12,500 ಪಾಯಿಂಟ್ಸ್. ಇವತ್ತು ಇವರಲ್ಲಿ ಯಾರು ಗೆಲ್ತಾರೆ, ಎಷ್ಟು ಚಿನ್ನ ಗೆಲ್ತಾರೆ, ಸೆಮಿಫೈನಲ್ಸ್ಗೆ ಯಾರು ಹೋಗ್ತಾರೆ, ಮುಂದೆ ಫೈನಲ್ಗೆ ಹೋಗಿ 1 kg ಬಂಗಾರ ಯಾರು ಗೆಲ್ತಾರೆ ಅನ್ನೋದು ಎಲ್ರಿಗೂ ಟೆನ್ಷನ್. ಟೀಮ್ಸ್ ಕೂಡ ಟೆನ್ಷನ್ ಇದ್ದಾರೆ, ನಾನು ಟೆನ್ಷನ್ ಇದ್ದೀನಿ, ನೋಡೋ ನೀವು ಟೆನ್ಷನ್ ಇದ್ದೀರಿ. ಆ ಟೆನ್ಷನ್ ಹೋಗ್ಲಾಡಿಸ್ಬೇಕು ಅಂದ್ರೆ ಏನ್ ಮಾಡ್ಬೇಕು ಹೇಳಿ? ಮೆಗಾ ಬಂಗಾರದ ಬೇಟೆಯ ಈ ಹೊಸ ಸುತ್ತುಗಳನ್ನ ಆಡ್ತಾ ಎಂಜಾಯ್ ಮಾಡ್ಕೊಂಡು ಹೋಗೋದು. ಮೆಗಾ ಬಂಗಾರದ ಬೇಟೆಯ ವಿಶೇಷತೆನೇ ಅದು. ಇದೊಂದು ಇಂಟರಾಕ್ಟಿವ್ ಕ್ವಿಜ್ ಕಮ್ ಗೇಮ್ ಶೋ. ಇದರಲ್ಲಿ ತಂಡಗಳ ಜೊತೆ ನೋಡ್ತಿರೋ ನೀವು ಕೂಡ ಭಾಗವಹಿಸಬಹುದು. ನಿಮಗೂ ಬಂಗಾರ ಇದೆ SMS ಪ್ರಶ್ನೆ ಮೂಲಕ. ಸೊ ಮೆಗಾ ಬಂಗಾರದ ಬೇಟೆಯ ಹೊಸ ಸುತ್ತುಗಳನ್ನ ಪ್ರಾರಂಭಿಸೋಣವಾ? ನೀವ್ ರೆಡಿನಾ ವೀಕ್ಷಕರೇ? ತಂಡಗಳು ರೆಡಿನಾ? ನೀವ್ ರೆಡಿ? ರೆಡಿ? ದೆನ್ ಲೆಟ್ಸ್ ಪ್ಲೇ ರೌಂಡ್ 6. ಈಗ 6ನೇ ಸುತ್ತು. ಇದು ಬಹಳ ಇಂಟ್ರೆಸ್ಟಿಂಗ್ ಆದ ಸುತ್ತು. ಮಾತೃಭಾಷೆ ಮೇಲೆ ನಿಮ್ಗೆ ಎಷ್ಟು ಹಿಡಿತಾ ಇದೆ ಅಂತ ಟೆಸ್ಟ್ ಮಾಡೋ ಒಂದು ರೌಂಡ್. ಹಾಗಂತ ನೀವು ಕವನ ಕವಿತೆ ಬರಬೇಕಾಗಿಲ್ಲ. ಇಲ್ಲಿ ಈ ಟೇಬಲ್ ಮೇಲೆ ಕನ್ನಡದ ಅಕ್ಷರಗಳಿವೆ. ಆದ್ದರಿಂದ ನೀವು 2 ಅಕ್ಷರದ ಪದ, 3 ಅಕ್ಷರದ ಪದ ಮತ್ತು 4 ಅಕ್ಷರದ ಪದಗಳನ್ನ ಮಾಡಬೇಕು. 2 ಅಕ್ಷರದ ಪದಕ್ಕೆ ನಿಮ್ಗೆ 1000 ಪಾಯಿಂಟ್ ಸಿಗುತ್ತೆ, 3 ಅಕ್ಷರದ ಪದಕ್ಕೆ ನಿಮ್ಗೆ 2000 ಪಾಯಿಂಟ್ಸ್ ಮತ್ತು 4 ಅಕ್ಷರದ ಪದಕ್ಕೆ ನಿಮ್ಗೆ 3000 ಪಾಯಿಂಟ್ಸ್ ಸಿಗುತ್ತೆ. ತಂದೆ ತಾಯಿ ಪದಗಳನ್ನ ರಚಿಸ್ತಾರೆ, ಮಕ್ಕಳು ಅದನ್ನ ಈ ಬೋರ್ಡ್ ಮೇಲೆ ಜೋಡಿಸ್ತಾರೆ. ಯಾರು ಮೊದಲು ಆಡ್ತಾರೆ ಅಂತ ನಿರ್ಧರಿಸೋದು ಈ ಕಾರ್ಡ್ಸ್. ಪುಟಾಣಿಗಳೇ ಬನ್ನಿ, ಸೆಲೆಕ್ಟ್ ಮಾಡಿ. ಮೊದಲು ಪರ್ಲ್ ಟೀಮ್ನ ಶ್ರವಂತಿ ತಗೊಳ್ಳಿ. ಸುಷ್ಮಿತಾ ತಗೊಂಡ್ರು ಅಂಡ್ ಇಂಚರ. ಏನ್ ಬಂತು? 1 and you are 2 and 3. ಓಕೆ, ಮೊದಲು ಆಡೋರು ಡೈಮಂಡ್ ಟೀಮ್. ಓಕೆ, ಥ್ಯಾಂಕ್ ಯು ರೂಬಿ, ಥ್ಯಾಂಕ್ ಯು ಪರ್ಲ್. ನೀವು ಅಲ್ಲಿರಿ, ಬನ್ನಿ ಇಂಚರ ನೀವು ಇಲ್ಲಿರಿ. ಓಕೆ, ಡೈಮಂಡ್ ಟೀಮ್ನ ತಂದೆ ತಾಯಿ ಇಲ್ಲಿ ಬನ್ನಿ ಪ್ಲೀಸ್. ಆಡೋದಕ್ಕೆ ನಿಮ್ಗೆ 100 ಸೆಕೆಂಡ್ ಮಾತ್ರ ಇರುತ್ತೆ. ಚೆನ್ನಾಗಿ ಯೋಚನೆ ಮಾಡಿ ಆಡಿ. ಇದರಲ್ಲಿ ಅಕ್ಷರಗಳಿರುತ್ತೆ, ಅದನ್ನ ಎಷ್ಟು ಸಾಧ್ಯನೋ ಅಷ್ಟು ನೀವು ಜೋಡಿಸಿ. ಆದ್ರೆ ಒಂದೇ ಒಂದು ಕಂಡೀಷನ್, ನಾಮಪದಗಳನ್ನ ನೀವು ಇಡೋ ಹಾಗಿಲ್ಲ. ಓಕೆ, ಆಲ್ ದಿ ಬೆಸ್ಟ್, ಚೆನ್ನಾಗಿ ಆಡಿ. ಓಕೆ, ಯೋರ್ ಟೈಮ್ ಸ್ಟಾರ್ಟ್ಸ್ ನೌ. ಹತ್ತು ಸೆಕೆಂಡ್ ಮುಗೀತು. ಬೇಗ ಡೈಮಂಡ್ ಟೀಮ್, ಸಮಯ ಇಲ್ಲ. ಮೇಡಮ್ ನೀವು ಇಲ್ಲಿರಿ, ಅವ್ರು ಬಂದು ನಿಮ್ಮ ಹತ್ರ ತಗೊಳ್ಳಿ. ಇಂಚರ 4 ಪದ ಅಕ್ಷರ ಇಟ್ರೆ ನೀವು ನಿಮ್ಗೆ ಪಾಯಿಂಟ್ಸ್ ಜಾಸ್ತಿ ಸಿಗುತ್ತೆ. 4 ಅಕ್ಷರಗಳ ಪದ ಇಟ್ರೆ ನಿಮ್ಗೆ ಬೇಗ ಬೇಗ ಮಾಡಿ, ಟೈಮ್ ಇಲ್ಲ. ಇಂಚರ ನೀವು ಅಲ್ಲಿರ್ಬೇಕು. 50 ಸೆಕೆಂಡ್ ಮುಗೀತು. 60 ಸೆಕೆಂಡ್ ಮುಗೀತು. ಬೇಗ ಬೇಗ ಬೇಗ, ಇನ್ನು 30 ಸೆಕೆಂಡ್ ಮಾತ್ರ ಉಳಿದಿರೋದು. ಬೇಗ. 4 ಅಕ್ಷರದ ಪದಗಳ ನೀವು ಇಲ್ವಲ್ಲ. 80 ಸೆಕೆಂಡ್ಸ್ ಮುಗೀತು. 90 ಸೆಕೆಂಡ್ಸ್ ಮುಗೀತು. 10 ಸೆಕೆಂಡ್ ಮಾತ್ರ ಉಳಿದಿರೋದು. ಬೇಗ ಡೈಮಂಡ್ ಟೀಮ್, ನಿಮ್ಗೆ ಹೆಚ್ಚು ಟೈಮ್ ಇಲ್ಲ. ಬೇಗ, ಎಷ್ಟು ಸಾಧ್ಯನೋ ಅಷ್ಟು ಬೇಗ. ಇಂಚರ ಬೇಗ. ಟೈಮ್ ಅಪ್, ಟೈಮ್ ಅಪ್, ಟೈಮ್ ಅಪ್. ಸರಿ, ಬನ್ನಿ ಬನ್ನಿ ಇಂಚರ, ನೀವೇನಿಟ್ಟಿದ್ದೀರಿ ನೋಡೋಣ. 2 ಅಕ್ಷರದ ಎಷ್ಟು ಪದಗಳಿಟ್ಟಿದ್ದೀರಿ? 5.
ಏನೇನು ಗಣಿ, ಗವಿ, ಗರ, ಕರ, ಶಿರ. ಏನದು ಗರ? ಗರ ಬಡ್ದಿದೆ ಅಂತ. ಗರ ಬಡ್ದಿರೋದ? ಸ್ಟ್ರೋಕ್. 3 ಅಕ್ಷರದ ಪದಗಳು. ಶಿಖರಿ, ಶಿಕಾರಿ ಇರ್ಬೇಕಾಗಿತ್ತು. ಶಿಖರಿ, ಎಸ್ ತಪ್ಪಾಯ್ತು. ವಿಮಾನ, ನಗರ. ಓಕೆ. 3ನೇದು ಪರಿಮಾಣ. ಪರಿಮಾಣ, ಕ್ವಾಂಟಿಟಿ. ಕ್ವಾಂಟಿಟಿಗೆ ಪರಿಮಾಣ ಅಂತ ನಾವು ಹೇಳ್ತೀವಿ ಅಲ್ವಾ? ಎಸ್ ಮ್ಯಾಮ್. ಓಕೆ. 2 ಅಕ್ಷರದ ಪದ ನೀವು 5 ಇಟ್ಟಿದ್ದೀರಿ. ಸೊ ನಿಮ್ಗೆ 5,000 ಪಾಯಿಂಟ್ಸ್ ಸಿಗ್ತಾ ಇದೆ. ಕಂಗ್ರ್ಯಾಚುಲೇಷನ್. 3 ಅಕ್ಷರ ಪದ ನೀವು 2 ಇಟ್ಟಿದ್ದೀರಿ. ಸೊ ನಿಮ್ಗೆ 4,000 ಪಾಯಿಂಟ್ಸ್ ಸಿಗ್ತಾ ಇದೆ. ಕಂಗ್ರ್ಯಾಚುಲೇಷನ್. 1 ತಪ್ಪು ಮಾಡದೇ ಇದ್ರೆ ನಿಮ್ಗೆ 6,000 ಪಾಯಿಂಟ್ಸ್ ಸಿಗ್ತಾ ಇತ್ತು. ಓಕೆ. 4 ಅಕ್ಷರದ ಪದ ನೀವು ಒಂದೇ ಒಂದು ಇಟ್ಟಿದ್ರಿ. ಸೊ ನಿಮ್ಗೆ 3,000 ಪಾಯಿಂಟ್ ಸಿಗ್ತಾ ಇದೆ. ಕಂಗ್ರ್ಯಾಚುಲೇಷನ್. ಈ ರೌಂಡ್ ಅಲ್ಲಿ ನಿಮ್ಗೆ 12,000 ಪಾಯಿಂಟ್ ಸಿಕ್ಕಿದೆ. ಕಂಗ್ರ್ಯಾಚುಲೇಷನ್ಸ್. ವೆರಿ ವೆಲ್ ಪ್ಲೇಡ್. ಸೊ ಥ್ಯಾಂಕ್ ಯು ಇಂಚರ. ನೀವು ಅಲ್ಲಿರಿ. ವೆಲ್ ಪ್ಲೇಡ್. ಅಂಡ್ ನೀವು ಕೂಡ ಅಲ್ಲಿರಿ. ಥ್ಯಾಂಕ್ ಯು. ನೆಕ್ಸ್ಟ್ ರೂಬಿ ಟೀಮ್ ಅವ್ರು ಆಡ್ತಾರೆ. ಬನ್ನಿ ಸುಷ್ಮಿತಾ, ತಂದೆ ತಾಯಿ ಬನ್ನಿ. ನಿಮಗೂ 100 ಸೆಕೆಂಡ್ಸ್ ಮಾತ್ರನೇ ಇರೋದು. ಒಂದು ಕಂಡೀಷನ್, ನೀವು ನಾಮಪದಗಳನ್ನ ಇಡೋ ಹಾಗಿಲ್ಲ. ಇನ್ನೊಂದು ಕಂಡೀಷನ್, ಡೈಮಂಡ್ ಟೀಮ್ ಅವರು ಯಾವ ಪದಗಳನ್ನ ಜೋಡಿಸಿದ್ರು ಅದನ್ನೇ ನೀವು ಜೋಡಿಸಿದ್ರೆ ಆ ಪದಕ್ಕೆ ಎಷ್ಟು ಪಾಯಿಂಟ್ಸ್ ಇದೆಯೋ ಅದರಲ್ಲಿ ಅರ್ಧ ಮಾತ್ರ ನಿಮಗೆ ಸಿಗುತ್ತೆ. ಓಕೆ, ಚೆನ್ನಾಗಿ ಅರ್ಥ ಆಯ್ತಾ? ಚೆನ್ನಾಗಿ ಯೋಚನೆ ಮಾಡಿ ಆಡಿ. ನೀವು ಅಲ್ಲಿರಿ ಸುಷ್ಮಿತಾ. ಯೋರ್ ಟೈಮ್ ಸ್ಟಾರ್ಟ್ಸ್. ಯೋರ್ ಟೈಮ್ ಸ್ಟಾರ್ಟ್ಸ್ ನೌ. ಬೇಗ ಸುಷ್ಮಿತಾ, ಓಡ್ಬೇಕು. 10 ಸೆಕೆಂಡ್ ಮುಗೀತು ಆಗ್ಲೇ. ನಾಲ್ಕು ಅಕ್ಷರದ ಪದ ಇದ್ರೆ ನಿಮ್ಗೆ 3,000 ಪಾಯಿಂಟ್ ಸಿಗುತ್ತೆ. ಬೇಗ ಸುಷ್ಮಿತಾ. ಪದಗಳನ್ನ ಇಟ್ಟಿದ್ದಾರೆ. ಆಗ್ಲೇ 40 ಸೆಕೆಂಡ್ ಮುಗೀತು. 4 ಇಲ್ಲ, 2 ಇಲ್ಲ, 3 ಜಾಸ್ತಿ ಇಟ್ಟಿದ್ದಾರೆ. ಸೆಕೆಂಡ್ ಮುಗೀತು. ರೂಬಿ ಟೀಮ್ ಬೇಗ. ಸೆಕೆಂಡ್ ಮುಗೀತು. 4 ಅಕ್ಷರದ ಪದಗಳನ್ನ ಇಡಲ್ವಾ? ಹಾಗೆ ಮಾಡಿದ್ರೆ ನಿಮ್ಗೆ 3,000 ಪಾಯಿಂಟ್ ಸಿಗುತ್ತೆ. ಪ್ರಯತ್ನ ಮಾಡಿ. ಇನ್ನೂ ಇಟ್ಟಿಲ್ಲ ನೀವು ಒಂದು ಕೂಡ. ಸೆಕೆಂಡ್ಸ್ ಮುಗೀತು. ಬೇಗ ರೂಬಿ ಟೀಮ್. 90 ಸೆಕೆಂಡ್ಸ್ ಅಪ್. ಸೆಕೆಂಡ್ ಮಾತ್ರ ಉಳಿದಿರೋದು. ಟೈಮ್ ಅಪ್. ಟೈಮ್ ಅಪ್. ಅಲ್ಲಿ ಇಟ್ಬಿಡಿ. ಬನ್ನಿ. ರೂಬಿ ಟೀಮ್ ಬಹಳ ಟೆನ್ಸ್ ಆಗ್ಬಿಟ್ರ? ಬನ್ನಿ, ಏನ್ ಮಾಡಿದಿರಿ ನೋಡೋಣ. ಬನ್ನಿ. 2 ಅಕ್ಷರದ ಪದ ನೀವು ಯಾವ್ದು ಇಟ್ಟಿದ್ದೀರಿ ನೋಡೋಣ. ಮೊದಲನೇದು ಭಾರ. ಇದೇನಿದು? ಗಾಣ. ಉಲ್ಟಾ ಇಟ್ಬಿಟ್ರಾ ಸುಷ್ಮಿತಾ? ಅದು ಡಿಸ್ಕ್ವಾಲಿಫೈ ಆಗೋಯ್ತು. ಅದಕ್ಕೆ ಯಾವ್ದು ಪಾಯಿಂಟ್ಸ್ ನಿಮ್ಗೆ ಸಿಗ್ತಿಲ್ಲ. 3ನೇದು ಜಗ. 4ನೇದು ಬಲೆ. 5ನೇದು ಭಾನು. 2 ಅಕ್ಷರದ ಪದ ನೀವು 4 ಸರಿಯಾಗಿಟ್ಟಿದ್ರಿ. ಅಲ್ಲಿಗೆ ನಿಮ್ಗೆ 4,000 ಪಾಯಿಂಟ್ ಸಿಗ್ತಾ ಇದೆ. ಕಂಗ್ರ್ಯಾಚುಲೇಷನ್. ಈಗ 3 ಅಕ್ಷರದ ಪದಗಳು ನೋಡೋಣ. ನಾವಿಕ, ಹರಳು, ಸಾಗರ, ಸಾಗರ, ನಗಾರಿ. ಯಾಕೆ 2 ಸಾಗರ ಇಟ್ರಿ? ಆದರ್ಶ ದಂಪತಿಗಳ ನೀವು? ಅವ್ರಿಗೊಂದು ನಿಮ್ಗೊಂದು ಅಂತ. ಆ ಟೆಲಿಪತಿಗೆ ನಿಮ್ಗೆ ಒಂದೇ ಒಂದು ಪದಕ್ಕೆ ತಾನೇ ಪಾಯಿಂಟ್ ಸಿಗೋದು ಹೇಗೂ ಅಲ್ವಾ? ಮೊದಲನೇದು ನಾವಿಕ ಸರಿಯಾಗಿದೆ. 2ನೇದು ಹರಳು ಸರಿಯಾಗಿದೆ. ಸಾಗರ ಸರಿ ಇದೆ, ಆದ್ರೆ ಒಂದೇ ಒಂದು ಸಾಗರಕ್ಕೆ ನಿಮ್ಗೆ ಪಾಯಿಂಟ್ ಸಿಗೋದು. 4ನೇದು ನಗಾರಿ. ಈ 3 ಅಕ್ಷರ ಪದದಲ್ಲಿ ನೀವು 8,000 ಪಾಯಿಂಟ್ ಸ್ಕೋರ್ ಮಾಡಿದಿರಿ. ಕಂಗ್ರ್ಯಾಚುಲೇಷನ್ಸ್. ಈ ಸುತ್ತಿನಲ್ಲಿ ರೂಬಿ ಟೀಮ್ 12,000 ಪಾಯಿಂಟ್ ಸ್ಕೋರ್ ಮಾಡಿದ್ದೀರಾ. ಕಂಗ್ರ್ಯಾಚುಲೇಷನ್.
ಥ್ಯಾಂಕ್ ಯು ಸುಷ್ಮಿತಾ, ನೀವಲ್ಲಿರಿ. ಥ್ಯಾಂಕ್ ಯು ರೂಬಿ ಟೀಮ್. ನೆಕ್ಸ್ಟ್ ಪರ್ಲ್ ಟೀಮ್ ಮಾಡ್ತಾರೆ. ಬನ್ನಿ ಪರ್ಲ್ ಟೀಮ್, ಬನ್ನಿ. ಬನ್ನಿ ಶ್ರವಂತಿ ನಿಂತ್ಕೊಳ್ಳಿ. ಓಕೆ, ನಿಮಗೂ ಅದೇ ಕಂಡೀಷನ್ಸ್. ನಾಮಪದಗಳನ್ನ ಇಡೋ ಹಾಗಿಲ್ಲ. ಅವರಿಟ್ಟ ಪದಗಳನ್ನ ನೀವು ರಿಪೀಟ್ ಮಾಡಿದ್ರೆ ನಿಮಗೆ ಅರ್ಧ ಪಾಯಿಂಟ್ಸ್ ಮಾತ್ರ ಸಿಗೋದು. ಓಕೆ, ಆಲ್ ದಿ ಬೆಸ್ಟ್. ಚೆನ್ನಾಗಾಡಿ. ಸ್ಟಾರ್ಟ್ ಮಾಡೋಣವಾ? ಯೋರ್ ಟೈಮ್ ಸ್ಟಾರ್ಟ್ಸ್. ಯೋರ್ ಟೈಮ್ ಸ್ಟಾರ್ಟ್ಸ್ ನೌ. ಬೇಗ ಪರ್ಲ್ ಟೀಮ್. 10 ಸೆಕೆಂಡ್ ಮುಗೀತು. 2 ಅಕ್ಷರದ ಪದ ಒಂದು ಸಿಕ್ತು. 4 ಅಕ್ಷರದ ಪದ ಇಟ್ಟರೆ ನಿಮ್ಗೆ ಹೆಚ್ಚು ಪಾಯಿಂಟ್ ಸಿಗುತ್ತೆ. ಆದಷ್ಟು ಟ್ರೈ ಮಾಡಿ. ಬೇಗ ಶ್ರವಂತಿ, ಬೇಗ. 3 ಸೇರ್ತು. 30 ಸೆಕೆಂಡ್ ಮುಗೀತು ಆಗ್ಲೇ. ಎರಡು ಅಕ್ಷರದ ಪದ ಜಾಸ್ತಿ ಇಡ್ತಿದ್ದಾರೆ. 40 ಸೆಕೆಂಡ್ ಮುಗೀತು. ಪರ್ಲ್ ಟೀಮ್ ಬೇಗ. ಎರಡು ಅಕ್ಷರದ ಪದ ಇನ್ ಮುಂದೆ ಇಡೋ ಹಾಗಿಲ್ಲ, ಯಾಕಂದ್ರೆ ಅಲ್ಲಿ ಜಾಗ ಇಲ್ಲ. 3 ಅಕ್ಷರದ ಪದ ಇಡಿ ಅಥವಾ 4 ಅಕ್ಷರದ ಪದ ಇಡಿ. 60 ಸೆಕೆಂಡ್ ಮುಗೀತು. ಪರ್ಲ್ ಟೀಮ್ ಬೇಗ. seconds up. 80 seconds up. Madam ಬೇಗ. ಡೈಮಂಡ್ ಟೀಮ್ ಮತ್ತು ರೂಬಿ ಟೀಮ್ ಬಹಳ ಟೆನ್ಷನ್ ಇದ್ದಾರೆ. ಟೈಮ್ ಅಪ್. ಟೈಮ್ ಅಪ್. ಏನಾಯ್ತು? ಬನ್ನಿ ಶ್ರವಂತಿ, ಬನ್ನಿ. 2 ಅಕ್ಷರದ ಪದ ನೀವು 5 ಇಟ್ಟಿದ್ದೀರಿ. ಗರಿ, ಭಾವಿ, ಪಟ, ಗತಿ, ಕಳೆ. ಸೊ ಎಲ್ಲ ಸರಿಗಿದೆಯಾ? ಎಲ್ಲ ಸರಿಯಾಗಿದೆ. ನಿಮ್ಗಿದಕ್ಕೆ 5,000 ಪಾಯಿಂಟ್ ಸಿಗುತ್ತೆ. ಕಂಗ್ರ್ಯಾಚುಲೇಷನ್. ಎರಡನೇದು ಏನು? 3 ಅಕ್ಷರದ ಪದ ಪನಾನ. ಏನದು ಪನಾನ ಅಂದ್ರೆ? ನೀವೇನೋ ಹೇಳಿ, ಅವ್ರೇನೋ ಇಟ್ರ? ಬನಾನಾ ನೆನಪಾಯ್ತಾ? ಪನಾಮ ನೆನಪಾಯ್ತಾ? ಗೊತ್ತಿಲ್ಲ. ಓಕೆ, ಎನಿವೆ ಅದು ತಪ್ಪು. ಎರಡನೇದು ಮನನ. ಅದು ಸರಿ ಮಾಡಿ ಹೋಗಿ. ಮನನ ಈಗ ಸರಿ ಇದೆ. ಎಷ್ಟು ಪಾಯಿಂಟ್ಸ್ ಆಗಿತ್ತು ನಿಮ್ಗೆ? ಈಗ 2,000 ಪಾಯಿಂಟ್ ಸಿಕ್ತು ನಿಮ್ಗೆ. ಸೊ ಕಂಗ್ರ್ಯಾಚುಲೇಷನ್. ಸೊ ಈ ಸುತ್ತಲ್ಲಿ ನಿಮ್ಗೆ 7,000 ಪಾಯಿಂಟ್ ಸಿಕ್ತು. ಕಂಗ್ರ್ಯಾಚುಲೇಷನ್. ಥ್ಯಾಂಕ್ ಯು ಶ್ರವಂತಿ, ನೀವಲ್ಲಿರಿ. ಥ್ಯಾಂಕ್ ಯು ಪರ್ಲ್ ಟೀಮ್. ಈ ಸುತ್ತಲ್ಲಿ ಪರ್ಲ್ ಟೀಮ್ 19,000 ಪಾಯಿಂಟ್ ಸ್ಕೋರ್ ಮಾಡಿದ್ದಾರೆ. ರೂಬಿ ಟೀಮ್ 26,000 ಪಾಯಿಂಟ್ ಸ್ಕೋರ್ ಮಾಡಿದ್ದಾರೆ. ಡೈಮಂಡ್ ಟೀಮ್ 24,500 ಪಾಯಿಂಟ್ ಸ್ಕೋರ್ ಮಾಡಿದ್ದಾರೆ. 6ನೇ ಸುತ್ತು ಮುಗೀತು. ಹೇಗಿತ್ತು? ಬಹಳ ಟೆನ್ಷನ್ ಆಗಿತ್ತಾ? ಎಂಜಾಯ್ ಮಾಡಿದ್ರಾ? ಎಂಜಾಯ್ ಮಾಡಿದ್ರಿ. ಹಾಗಂದ್ಮೇಲೆ 7ನೇ ಸುತ್ತಿಗೆ ಹೋಗೋಣವಾ? ಯು ರೆಡಿ? ನೀವ್ ರೆಡಿನಾ? ರೆಡಿ. ದೆನ್ ಲೆಟ್ಸ್ ಪ್ಲೇ ರೌಂಡ್ 7. ಈಗ ರೌಂಡ್ 7 ಗಮನ ಗ್ರಹಿಕೆ. ಈ ಸುತ್ತು ನಿಮ್ಮ ಏಕಾಗ್ರತೆಗೆ ಮತ್ತು ಜ್ಞಾಪಕ ಶಕ್ತಿಗೆ ಒಂದು ಚಾಲೆಂಜ್. ಇಲ್ಲಿ 1 ನಿಮಿಷದಷ್ಟು ವಿಜುವಲ್ ಓಡ್ತಾ ಇರುತ್ತೆ. ಇದರ ಜೊತೆ ಒಂದು ಕಥೆ ಕೇಳಿಸುತ್ತೆ. ಅದರ ಜೊತೆ 1-2 ಶಬ್ದಗಳು ಕೇಳಿಸ್ತಾ ಇರುತ್ತೆ. ಇದಲ್ಲದೆ ನಾನು ಇಲ್ಲಿರೋ ಚೆಂಡುಗಳ ಜೊತೆ ಆಟ ಆಡ್ತಾ ಇರ್ತೀನಿ. ಇದನ್ನೆಲ್ಲ ನೀವು ಗಮನದಲ್ಲಿ ಇಟ್ಕೊಂಡು ನಾನು ಪ್ರಶ್ನೆ ಕೇಳುವಾಗ ಉತ್ತರ ಕೊಡಬೇಕು. ಪ್ರತಿಯೊಂದು ಸರಿಯಾದ ಉತ್ತರಕ್ಕೆ ನಿಮ್ಗೆ 1000 ಪಾಯಿಂಟ್ಸ್ ಸಿಗುತ್ತೆ. ಓಕೆ, ರೆಡಿನಾ? ಆಡೋಣವಾ? ನೀವ್ ರೆಡಿನಾ? ಓಕೆ, ವಿಜುವಲ್ ಪ್ಲೀಸ್.
ಕುಂತಿಪುರ ಡಿಸ್ಟ್ರಿಕ್ಟ್ನ ಕಾಟೇನಹಳ್ಳಿಯಲ್ಲಿ ರಾಮ ಮತ್ತು ರಾಜ ಎಂಬ ಆಪ್ತ ಸ್ನೇಹಿತರಿದ್ದರು. ರಾಜ ಕಂಪ್ಯೂಟರ್ ಇಂಜಿನಿಯರ್ ಆಗಿ ಕುಂತಿಪುರದಲ್ಲಿ ಕೆಲಸ ಮಾಡುತ್ತಿದ್ದನು. ರಾಮ ಕಾಟೇನಹಳ್ಳಿಯಲ್ಲಿ ವ್ಯವಸಾಯ ಮಾಡುತ್ತಿದ್ದನು. ರಾಜನಿಗೆ ಯಾವಾಗಲೂ ಹಣದ ಆಲೋಚನೆ, ಆದರೆ ರಾಮನಿಗೆ ಮನುಷ್ಯತ್ವದಲ್ಲಿ ನಂಬಿಕೆ ಹೆಚ್ಚು. ರಾಜ ಹಣದ ಬಲದಿಂದ ಕಾರು, ಬಂಗಲೆ, ಅಧಿಕಾರ ಎಲ್ಲವನ್ನೂ ಪಡೆದ. ಹಣದ ಅಹಂಕಾರದಿಂದ ಅವನು ರಾಮನಿಂದ ದೂರಾದ. ಅವರ ನಡುವಿನ ಸ್ನೇಹ ಹಳಸಿತು. ಹೀಗಿರುವಾಗ ಒಂದು ದಿನ ರಾಜನಿಗೆ ಆಕ್ಸಿಡೆಂಟ್ ಆಯಿತು. ತುಂಬಾ ಸೀರಿಯಸ್ ಆಗಿ ಆಸ್ಪತ್ರೆಗೆ ಅಡ್ಮಿಟ್ ಆಗಿದ್ದ. ಅವನಿಗೆ AB ಪಾಸಿಟಿವ್ ರಕ್ತ ಬೇಕಾಗಿತ್ತು. ಎಷ್ಟೇ ಹಣ ಕೊಟ್ಟರೂ ರಕ್ತ ಸಿಗಲಿಲ್ಲ. ರಾಮನ ರಕ್ತದ ಗುಂಪು AB ಪಾಸಿಟಿವ್ ಆಗಿತ್ತು. ಅವನು ರಾಜನಿಗೆ ರಕ್ತ ಕೊಟ್ಟ. ರಾಜ ಪ್ರಾಣಾಪಾಯದಿಂದ ಪಾರಾದನು. ಹಣಕ್ಕಿಂತ ಮನುಷ್ಯತ್ವ ಮುಖ್ಯ ಎಂಬ ರಾಮನ ನಂಬಿಕೆ ಸುಳ್ಳಾಗಲಿಲ್ಲ. ವಿಷುವಲ್ಸ್ ನೋಡಿದ್ರಾ? ನೀವು ಮರ್ತು ಹೋಗಕ್ ಮುಂಚೆ ನಾನು ಪ್ರಶ್ನೆ ಕೇಳ್ತೀನಿ. ಓಕೆ, ನಿಮ್ಮ ಪ್ರಶ್ನೆ ಪರ್ಲ್ ಟೀಮ್ಗೆ. ಸ್ಕೂಲ್ ಬಸ್ ಯಾವ ಬಣ್ಣದ್ದು? ಎಲ್ಲೋ. ಹಳದಿ? ಹಳದಿ. ಹಳದಿ ಸರಿಯಾದ ಉತ್ತರ. ರೂಬಿ, ನಿಮ್ಮ ಪ್ರಶ್ನೆ. ಮೂರನೇ ಆಡಿಯೋ ಡಿಸ್ಟರ್ಬೆನ್ಸ್ ಯಾವುದು? ಕೋಗಿಲೆ. ಕೋಗಿಲೆ. ಅವನು ರಾಜನಿಗೆ ರಕ್ತ ಕೊಟ್ಟ. ಕೋಗಿಲೆ ಸರಿಯಾದ ಉತ್ತರ. ಡೈಮಂಡ್, ನಿಮ್ಮ ಪ್ರಶ್ನೆ. ರಾಮ ಏನು ಕೆಲಸ ಮಾಡುತ್ತಿದ್ದನು? ವ್ಯವಸಾಯ. ರಾಮ ಕಾಟೇನಹಳ್ಳಿಯಲ್ಲಿ ವ್ಯವಸಾಯ ಮಾಡುತ್ತಿದ್ದನು. ವ್ಯವಸಾಯ ಸರಿಯಾದ ಉತ್ತರ. ಪರ್ಲ್, ನಿಮ್ಮ ಎರಡನೇ ಪ್ರಶ್ನೆ. ರಾಮನ ನಂಬಿಕೆ ಏನಾಗಿತ್ತು? ಹಣಕ್ಕಿಂತ ಮನುಷ್ಯತ್ವ ಮುಖ್ಯ ಅಂತ ರಾಮನ ನಂಬಿಕೆಯಾಗಿತ್ತು. ಹಣಕ್ಕಿಂತ ಮನುಷ್ಯತ್ವ ಮುಖ್ಯ ಎಂಬ ರಾಮನ ನಂಬಿಕೆ ಸುಳ್ಳಾಗಲಿಲ್ಲ. ಹಣಕ್ಕಿಂತ ಮನುಷ್ಯತ್ವ ಮುಖ್ಯ, ಅದೇ ಸರಿಯಾದ ಉತ್ತರ. ರೂಬಿ, ನಿಮ್ಮ ಎರಡನೇ ಪ್ರಶ್ನೆ. ರಾಜ ಏನು ಕೆಲಸ ಮಾಡುತ್ತಿದ್ದನು? ಬಿಸ್ನೆಸ್ ಮಾಡ್ತಾ ಇದ್ರು. ತಪ್ಪು. ನಿಮ್ಮ ಗುಣಕ್ಕೆಲ್ಲ ಸುಷ್ಮಿತಾ, ಏನ್ ಮಾಡ್ತಿದ್ರು? ರಾಜ ಏನ್ ಕೆಲಸ ಮಾಡ್ತಿದ್ರು? ಟೀ ಮಾರಾಟ ಮಾಡ್ತಿದ್ರು. ತಪ್ಪು. ರಾಜ ಕಂಪ್ಯೂಟರ್ ಇಂಜಿನಿಯರ್ ಆಗಿ ಕುಂತಿಪುರದಲ್ಲಿ ಕೆಲಸ ಮಾಡುತ್ತಿದ್ದನು. ಸರಿಯಾದ ಉತ್ತರ, ಕಂಪ್ಯೂಟರ್ ಇಂಜಿನಿಯರ್ ಆಗಿದ್ರು. ಡೈಮಂಡ್, ನಿಮ್ಮ ಎರಡನೇ ಪ್ರಶ್ನೆ. ಎರಡನೇ ಆಡಿಯೋ ಡಿಸ್ಟರ್ಬೆನ್ಸ್ ಯಾವುದು? ದೂರವಾಣಿ. ಹಣದ ಅಹಂಕಾರದಿಂದ ಅವನು ರಾಮನಿಂದ ದೂರಾದ. ದೂರವಾಣಿ, ದಟ್ ಇಸ್ ಟೆಲಿಫೋನ್ ರಿಂಗ್. ಸರಿಯಾದ ಉತ್ತರ. ಈಗ ಪರ್ಲ್, ನಿಮ್ಮ ಮೂರನೇ ಪ್ರಶ್ನೆ. ಮೊದಲನೇ ಆಡಿಯೋ ಡಿಸ್ಟರ್ಬೆನ್ಸ್ ಯಾವುದು? ದೇವಸ್ಥಾನದ ಗಂಟೆಯ ಶಬ್ದ. ರಾಜ ಕಂಪ್ಯೂಟರ್ ಇಂಜಿನಿಯರ್ ಆಗಿ ಕುಂತಿಪುರದಲ್ಲಿ ಕೆಲಸ ಮಾಡುತ್ತಿದ್ದನು. ದೇವಸ್ಥಾನದ ಗಂಟೆ ಸರಿಯಾದ ಉತ್ತರ. ಈಗ ರೂಬಿ, ನಿಮ್ಮ ಪ್ರಶ್ನೆ. ಗಂಡು ಮಕ್ಕಳು ಫುಟ್ಬಾಲ್ ಆಟ ಆಡುತ್ತಿದ್ದರು, ಆದರೆ ಹೆಣ್ಣು ಮಕ್ಕಳು ಯಾವ ಆಟ ಆಡುತ್ತಿದ್ದರು? ಖೋಖೋ. ಖೋಖೋ. ತಪ್ಪು. ಸುಷ್ಮಿತ್ ಅವರೇ, ನೀವು ಹೇಳಿ. ನೀವು ನೋಡಿದಾಗ ಆ ವಿಷನಲ್ಲಿ ಏನ್ ಬಂತು? ಗೊತ್ತಿಲ್ವಾ? ನೋಡ್ಲಿಲ್ವಾ? ಸರಿಯಾದ ಉತ್ತರ ಬಾಸ್ಕೆಟ್ ಬಾಲ್ ಆಡ್ತಾ ಇದ್ರು. ಈಗ ಡೈಮಂಡ್, ನಿಮ್ಮ ಮೂರನೇ ಪ್ರಶ್ನೆ. ಡೆಮಾಲಿಷನ್ ಮಾಡುತ್ತಿದ್ದ ಕಟ್ಟಡದ ಬಣ್ಣ ಯಾವುದು? ಕೆಂಪು. ಕೆಂಪು. ತಪ್ಪು. ನೀವ್ ಹೇಳಿ ಇಂಚರ. ಬಿಳಿ. ಬಿಳಿ. ತಪ್ಪು. ಸರಿಯಾದ ಉತ್ತರ ನೀಲಿ ಮತ್ತು ಹಸಿರು. ಇಟ್ ಇಸ್ ಬ್ಲೂ ಅಂಡ್ ಗ್ರೀನ್. ಓಕೆ, ಈಗ ಪರ್ಲ್, ನಿಮ್ಮ ನಾಲ್ಕನೇ ಪ್ರಶ್ನೆ. ಕೂಲಿಂಗ್ ಗ್ಲಾಸ್ ಅಂಗಡಿಯ ಬೋರ್ಡ್ ಮೇಲೆ ಹಾಕಿದ್ದ ಬೆಲೆಗಳು ಎಷ್ಟು? 49 ಹಾಗೂ 99. 49 ಮತ್ತು 99 ಸರಿಯಾದ ಉತ್ತರ. ರೂಬಿ, ನಿಮ್ಮ ನಾಲ್ಕನೇ ಪ್ರಶ್ನೆ. ರಾಜನಿಗೆ ಆಕ್ಸಿಡೆಂಟ್ ಆಗಿದ್ದಾಗ ಬೇಕಾಗಿದ್ದ ರಕ್ತದ ಗುಂಪು ಯಾವುದು? AB ಪಾಸಿಟಿವ್. ಅವನಿಗೆ AB ಪಾಸಿಟಿವ್ ರಕ್ತ ಬೇಕಾಗಿತ್ತು. AB ಪಾಸಿಟಿವ್ ಸರಿಯಾದ ಉತ್ತರ. ಓಕೆ, ಡೈಮಂಡ್, ನಿಮ್ಮ ನಾಲ್ಕನೇ ಪ್ರಶ್ನೆ. ಕತೇಳಿ ಕಾಟೇನಹಳ್ಳಿ ಯಾವ ಡಿಸ್ಟ್ರಿಕ್ಟ್ ನಲ್ಲಿತ್ತು? ಕನ್ಫ್ಯೂಸ್ ಆಯ್ತಾ ಸರ್? ಗೊತ್ತಾಗ್ತಿಲ್ವಾ? ಇಂಚರ, ನಿಮ್ಗೆ ಗೊತ್ತಾ? ಕುಂತಿಪುರ ಡಿಸ್ಟ್ರಿಕ್ಟ್ನ ಕಾಟೇನಹಳ್ಳಿಯಲ್ಲಿ. ಸರಿಯಾದ ಉತ್ತರ ಕುಂತಿಪುರ. ಪರ್ಲ್, ನಿಮ್ಮ ಐದನೇ ಪ್ರಶ್ನೆ. ನಾನು ತೆಗೆದ ಮೂರನೇ ಚೆಂಡಿನ ಬಣ್ಣ ಯಾವುದು? ಹಳದಿ. ಹಳದಿ ಸರಿಯಾದ ಉತ್ತರ. ರೂಬಿ, ನಿಮ್ಮ ಐದನೇ ಪ್ರಶ್ನೆ. ಟೀ ಮಾರುವವನ ಶರ್ಟ್ ಬಣ್ಣ ಯಾವುದು? ಬ್ಲೂ. ಬ್ಲೂ. ನೀಲಿ. ತಪ್ಪು. ಗೊತ್ತಾ ನಿಮ್ಗೆ ಸುಷ್ಮಿತಾ?
ನೋಡ್ಲಿಲ್ವಾ? ಸರಿಯಾದ ಉತ್ತರ ಕೆಂಪು. ಈಗ ಡೈಮಂಡ್, ನಿಮ್ಮ 5ನೇ ಪ್ರಶ್ನೆ. ನಾನು ತೆಗೆದ 2ನೇ ಚೆಂಡಿನ ಬಣ್ಣ ಯಾವುದು? ಕೆಂಪು. ಕೆಂಪು ಸರಿಯಾದ ಉತ್ತರ. ಈ ಸುತ್ತು ಬಹಳ ಇಂಟ್ರೆಸ್ಟಿಂಗ್ ಆಗಿತ್ತಲ್ಲ? ಎಂಜಾಯ್ ಮಾಡಿದ್ರಾ? ನಮ್ಮ ಟೀಮ್ಸ್ ಎಂಜಾಯ್ ಮಾಡಿದ್ರು, ನೀವು ವೀಕ್ಷಕರೇ ಎಂಜಾಯ್ ಮಾಡಿರ್ತೀರಿ. ಈ ಸುತ್ತಿನ ಕೊನೆ ವೇಳೆಗೆ ಯಾರ್ಯಾರು ಎಷ್ಟೆಷ್ಟು ಪಾಯಿಂಟ್ ಸ್ಕೋರ್ ಮಾಡಿದ್ರು, ಯಾವ ಟೀಮ್ ಹೊರಗಡೆ ಹೋಗ್ತಿದೆ ಅಂತ ತಿಳ್ಕೊಳ್ಳೋದಕ್ಕೆ ಮುಂಚೆ ಒಂದು ಪುಟ್ಟ ಬ್ರೇಕ್.